ಇನ್ನು ನಿಮ್ಮ ಕೈಗೆ ಸಿಗುವ ಸಂಬಳ ಜಾಸ್ತಿ ಆಗಬಹುದು. ಬಾಡಿಗೆದಾರರಿಗೆ ಸಿಹಿ ಸುದ್ದಿ, ಕಾರ್ ಕೊಳ್ಳೋರಿಗೆ ರಿಲೀಫ್, ಮದುವೆ ಪ್ರಾಪರ್ಟಿ ಖರೀದಿ ಮಾಡುವವರಿಗೆ ಕಿರಿಕಿರಿ ಕಡಿಮೆ. ಹೌದು ಸ್ನೇಹಿತರೆ, ಏಪ್ರಿಲ್ 1, 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಈಗಾಗಲೇ ಇದರ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಿದೆ. ಈ ಡ್ರಾಫ್ಟ್ ನಲ್ಲಿ ಮಧ್ಯಮ ವರ್ಗದ ಜನರಿಗೆ ಸಂಬಂಧಪಟ್ಟಂಗೆ 8 ಪ್ರಮುಖ ಬದಲಾವಣೆಗಳನ್ನ ಪ್ರಸ್ತಾಪಿಸಲಾಗಿದೆ. ಈ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲ ದೊಡ್ಡ ಬದಲಾವಣೆ, ಎಚ್ಆರ್ಎ ಲಾಭ ಹೆಚ್ಚಳ. ಇಲ್ಲಿವರೆಗೆ ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತೆ ಅಹಮದಾಬಾದ್ ನಗರಗಳನ್ನ ಮೆಟ್ರೋ ನಗರಗಳಾಗಿ ಪರಿಗಣಿಸಿರಲಿಲ್ಲ. ಇದಕ್ಕಿಂತ ಹಿಂದೆ ಮೆಟ್ರೋ ಸಿಟಿಗಳಲ್ಲಿ ಎಚ್ಆರ್ಎ 50% ಬೇಸಿಕ್ ಸ್ಯಾಲರಿ ವರೆಗೆ ಕ್ಲೈಮ್ ಮಾಡಬಹುದಾಗಿತ್ತು. ಆದ್ರೆ ನಾನ್ ಮೆಟ್ರೋ ನಗರಗಳಿಗೆ 40% ಮಾತ್ರ. ಈ ಹೊಸ ಡ್ರಾಫ್ಟ್ ಪ್ರಕಾರ ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತೆ ಅಹಮದಾಬಾದ್ ನಗರಗಳನ್ನ ಮೆಟ್ರೋ ಪಟ್ಟಿಗೆ ಸೇರಿಸುವ ಪ್ರಸ್ತಾಪ ಇದೆ. ಅಂದ್ರೆ ಈಗ 40% ಬದಲು 50% ಎಚ್ಆರ್ಎ ಕ್ಲೈಮ್ ಮಾಡ್ಕೋಬಹುದು. ಇದರಿಂದ ಯಾರಿಗೆಲ್ಲ ಲಾಭ ಇದೆ? ಬಾಡಿಗೆ ಮನೆಯಲ್ಲಿ ಇರುವ ಐಟಿ ಉದ್ಯೋಗಿಗಳು, ಕಾರ್ಪೊರೇಟ್ ಉದ್ಯೋಗಿಗಳು, ಪ್ರೈವೇಟ್ ಸೆಕ್ಟರ್ಸ್ ಕೆಲಸಗಾರರು, ಇವರೆಲ್ಲರಿಗೂ ಕೂಡ ನೇರವಾಗಿ ಲಾಭವಾಗುತ್ತೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಲ್ಲಿ ಮಾತ್ರ ಲಭ್ಯ ಇರುತ್ತೆ. ನ್ಯೂ ಟ್ಯಾಕ್ಸ್ ರೆಜಿಮ್ ಆಯ್ಕೆ ಮಾಡಿದವರಿಗೆ ಎಚ್ಆರ್ಎ ಲಾಭ ಸಿಗೋದಿಲ್ಲ. ಎರಡನೇ ಪ್ರಮುಖ ಬದಲಾವಣೆ ಅಂದ್ರೆ ಬ್ಯಾಂಕ್ ವ್ಯವಹಾರಗಳಲ್ಲಿ ಪಾನ್ ಕಿರಿಕಿರಿ ಕಡಿಮೆ ಆಗುತ್ತೆ. ಈ ಹಿಂದೆ 50,000 ರೂಪಾಯಿ ಡಿಪಾಸಿಟ್ ಮಾಡಿದ್ರು ಅಥವಾ ದೊಡ್ಡ ಮೊತ್ತದ ಹಣ ತೆಗೆಯುವಾಗ್ಲೂ ಸಹ ಪ್ಯಾನ್ ಕೇಳ್ತಾ ಇದ್ರು. ಈಗ ಪ್ರಸ್ತಾಪ ಏನಂದ್ರೆ, ವರ್ಷಕ್ಕೆ ಒಟ್ಟು ವ್ಯವಹಾರ 10 ಲಕ್ಷ ರೂಪಾಯಿ ಮೀರಿದ್ರೆ ಮಾತ್ರ ಟ್ರ್ಯಾಕ್ ಮಾಡ್ಲಾಗುತ್ತೆ. ಅಂದ್ರೆ ಸಣ್ಣ ಸಣ್ಣ ವ್ಯವಹಾರಗಳಿಗೆ ಪದೇ ಪದೇ ಪ್ಯಾನ್ ಕೇಳೋ ಕಿರಿಕಿರಿ ಕಡಿಮೆ ಆಗಬಹುದು. ಮೂರನೇ ಬದಲಾವಣೆ, ಮದುವೆ ಫಂಕ್ಷನ್ ಖರ್ಚಿಗೆ ರಿಲೀಫ್. ಈ ಹಿಂದೆ 50,000 ರೂಪಾಯಿಗಿಂತ ಹೆಚ್ಚು ವೆಚ್ಚ ಮಾಡಿದ್ರೆ ಪ್ಯಾನ್ ನೀಡಬೇಕಾಗಿತ್ತು. ಈಗ ಆ ಮಿತಿಯನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾಪ ಇದೆ. ಅಂದ್ರೆ ಸಣ್ಣ ಮದುವೆ, ಎಂಗೇಜ್ಮೆಂಟ್, ಬರ್ತ್ಡೇ ಹಾಲ್ ಬುಕ್ಕಿಂಗ್ಗೆ ಪ್ಯಾನ್ ನೀಡದೆ ಮಾಡಬಹುದು. ಅದು 1 ಲಕ್ಷದ ಒಳಗೆ ಇದ್ರೆ ಮಾತ್ರ. ನಾಲ್ಕನೇ ಬದಲಾವಣೆ, ಮೊದಲ ಬಾರಿಗೆ ಕಾರನ್ನ ಪರ್ಚೇಸ್ ಮಾಡುವವರಿಗೆ ಲಾಭ. ಫಸ್ಟ್ ಟೈಮ್ ನೀವೇನಾದ್ರೂ 5 ಲಕ್ಷ ರೂಪಾಯಿಗಿಂತ ಕಡಿಮೆ ವ್ಯಾಲ್ಯೂ ಇರೋ ಕಾರನ್ನ ಖರೀದಿ ಮಾಡ್ತೀರಾ ಅಂದ್ರೆ ಪ್ಯಾನ್ ಕೊಡೋ ಅಂತ ಅಗತ್ಯ ಇಲ್ಲ ಅನ್ನುವ ಪ್ರಸ್ತಾಪ ಇದೆ. ಇದು ಮಧ್ಯಮ ವರ್ಗ ಮತ್ತೆ ರೈತರಿಗೆ ಸಹಾಯ ಆಗ್ಬಹುದು. ಐದನೇ ಬದಲಾವಣೆ ಏನಂದ್ರೆ, ಪ್ರಾಪರ್ಟಿ ಪರ್ಚೇಸ್ ಮಾಡೋದಿಕ್ಕೆ ಮಿತಿ ಹೆಚ್ಚಳ. ಈ ಹಿಂದೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ವ್ಯಾಲ್ಯೂ ಇರೋ ಆಸ್ತಿ ಖರೀದಿಗೆ ಪ್ಯಾನ್ ಕಡ್ಡಾಯ ಇತ್ತು. ಈಗ ಆ ಮಿತಿಯನ್ನ 20 ಲಕ್ಷ ರೂಪಾಯಿಗೆ ಹೆಚ್ಚಿಸೋ ಪ್ರಸ್ತಾಪ ಇದೆ. ಇಂದಿನ ರಿಯಲ್ ಎಸ್ಟೇಟ್ ದರಗಳನ್ನ ಗಮನಿಸಿದ್ರೆ ಇದು ಮಿಡ್ಲ್ ಕ್ಲಾಸ್ಗೆ ದೊಡ್ಡ ರಿಲೀಫ್ ಆಗಬಹುದು. ಇನ್ನು ಆರನೇ ಬದಲಾವಣೆ ಅಂದ್ರೆ, ಇನ್ಶೂರೆನ್ಸ್ಗೆ ಪ್ಯಾನ್ ಮತ್ತೆ ಆಧಾರ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಇನ್ಮೇಲೆ ಸಣ್ಣ ಪ್ರಮಾಣದ ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ಇನ್ಸೂರೆನ್ಸ್ ಆಗಿರ್ಬೋದು, ಯಾವ ಇನ್ಸೂರೆನ್ಸ್ ತೆಗೆದುಕೊಂಡ್ರು ಸಹ ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಕಡ್ಡಾಯವಾಗಬಹುದು. ಇದರಿಂದ ಫ್ರಾಡ್ ಕಡಿಮೆ ಆಗ್ಬಹುದು ಮತ್ತೆ ಕ್ಲೇಮ್ ಮಾಡ್ಕೊಳ್ಳೋದಿಕ್ಕೆ ಸುಗಮ ಆಗ್ಬಹುದು. ಏಳನೇ ಬದಲಾವಣೆ ಅಂದ್ರೆ, ಆಫೀಸ್ ಕಾರ್ ಬಳಸೋರಿಗೆ ಲಾಭ. ಕಂಪನಿ ನೀಡುವಂತಹ ಕಾರ್ಗಳಿಗೆ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸುವಂತಹ ಪ್ರಸ್ತಾಪ ಇದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಾಗಿದೆ, ಹಾಗೆ ಮೇಂಟೆನೆನ್ಸ್ ವೆಚ್ಚ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಇದೆ, ಹಾಗೆ ಮೇಂಟೆನೆನ್ಸ್ ವೆಚ್ಚ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಉದ್ಯೋಗಿಗಳಿಗೆ ಸಣ್ಣ ಸಹಾಯವಾಗಬಹುದು. ಎಂಟನೇ ಬದಲಾವಣೆ ಅಂದ್ರೆ, ಡಿಜಿಟಲ್ ರುಪಿಗೆ ಮಾನ್ಯತೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಬಿಡುಗಡೆ ಮಾಡಿರುವಂತಹ ಕರಡು ಪ್ರಕಾರ ಡಿಜಿಟಲ್ ರುಪಿಯನ್ನು ಸಹ ಮಾನ್ಯ ಕರೆನ್ಸಿಯಾಗಿ ಪರಿಗಣಿಸುವಂತಹ ಪ್ರಸ್ತಾಪ ಇದೆ. ಇದು ಡಿಜಿಟಲ್ ಪಾವತಿಗಳಿಗೆ ಉತ್ತೇಜನ ನೀಡುವಂತಹ ಕ್ರಮ. ಒಟ್ಟಾರೆಯಾಗಿ ನೋಡಿದ್ರೆ ಎಲ್ಲಾ ಬದಲಾವಣೆಗಳು ಕಿರಿಕಿರಿ ಕಡಿಮೆ, ಕೈಗೆ ಹೆಚ್ಚು ಹಣ ಅನ್ನೋ ದಿಕ್ಕಿನಲ್ಲಿ ಸಾಗ್ತಾ ಇರುವಂತೆ ಕಾಣಿಸ್ತಿದೆ. ಆದ್ರೆ ಗಮನಿಸಿ, ಇದು ಇನ್ನೂ ಡ್ರಾಫ್ಟ್ ಮಾತ್ರ. ಚರ್ಚೆಗಳ ನಂತರ ಫೈನಲ್ ರೂಪ ಪಡೆದು ಏಪ್ರಿಲ್ 1, 2026ರಿಂದ ಜಾರಿಯಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಗೆ ಯಾವ ಬದಲಾವಣೆ ಹೆಚ್ಚು ಉಪಯುಕ್ತ ಅನಿಸುತ್ತೆ? ಎಚ್ಆರ್ಎ ಹೆಚ್ಚಳನ ಅಥವಾ ಕಾರ್ ಖರೀದಿ ರಿಲೀಫಾ ಅಥವಾ ಪ್ರಾಪರ್ಟಿ ಮಿತಿ ಹೆಚ್ಚಳನ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.